ನಮಸ್ಕಾರ ಸ್ನೇಹಿತರೆ, ನಾವು ಇಂದು 19ನೇ ಬಾರಿ ಅಂದರೆ 19th ಡೇ ಮೀಟ್ ಆಗ್ತಾ ಇದ್ದೇವೆ. ಇಂದು ಈ ಹ್ಯಾಸಂಟ್ ಅನ್ನುವ ಕ್ರಿಯಾಪದವನ್ನು ಕಲಿಯೋಣ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಹ್ಯಾಸಂಟ್ ಎಲ್ಲಿಂದ ಬಂತು ಅಂದರೆ ಹ್ಯಾಸ್ ಅನ್ನುವ ಕ್ರಿಯಾಪದದ ಆಪೋಸಿಟ್, ವಿರುದ್ಧ ಅರ್ಥವನ್ನು ಕೊಡುವ ಒಂದು ಪದ ಇದು. ಈ ಕ್ರಿಯಾಪದ ಹೇಗೆ ಕೆಲಸ ಮಾಡುತ್ತೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಶಿ ಹ್ಯಾಸಂಟ್ ಈಟನ್ ಆರೆಂಜ್, ಹ್ಯಾಸಂಟ್ ಶಿ ಈಟನ್ ಆರೆಂಜ್. ಅವಳು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ, ಅವಳು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ? ಹಾಗೆ ಇದು ನೋಡಿ, ಹಿ ಹ್ಯಾಸಂಟ್ ಈಟನ್ ಆರೆಂಜ್, ಹ್ಯಾಸಂಟ್ ಹಿ ಈಟನ್ ಆರೆಂಜ್. ಅವನು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ, ಅವನು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ? ನೋಡಿ, ಹಿ ಶಿ ಇಟ್ಗೆ ಹ್ಯಾಸಂಟ್ ಬರ್ತದೆ. ಹೇಗೆ ಹಿ ಶಿ ಇಟ್ಗೆ ಹ್ಯಾಸ್ ಬಂದಿತ್ತು ಹಾಗೆ ನೋಡಿ. ಇಟ್ ಹ್ಯಾಸಂಟ್ ಈಟನ್ ಆರೆಂಜ್, ಅದು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ. ಹ್ಯಾಸಂಟ್ ಇಟ್ ಈಟ್ ಆರೆಂಜ್, ಅದು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ? ಕಿತ್ತಳೆ ಹಣ್ಣು ಬದಲಿಗೆ ಇನ್ನೇನು ಇಡ್ಲಿ ಅಥವಾ ಇನ್ಯಾವುದೋ ಒಂದು ತಿಂಡಿ ಇಟ್ಕೊಳ್ಳೋಣ. ನೋಡಿ, ಶಿ ಹ್ಯಾಸಂಟ್ ಈಟನ್ ಆರೆಂಜ್, ಶಿ ಹ್ಯಾಸಂಟ್ ಈಟನ್ ಇಡ್ಲಿ, ಆಕೆ ಇಡ್ಲಿ ತಿಂದಿಲ್ಲ. ಹ್ಯಾಸಂಟ್ ಶಿ ಈಟನ್ ಇಡ್ಲಿ, ಆಕೆ ಇಡ್ಲಿ ತಿಂದಿಲ್ಲವಾ? ಹಿ ಹ್ಯಾಸಂಟ್ ಈಟನ್ ಇಡ್ಲಿ, ಹ್ಯಾಸಂಟ್ ಹಿ ಈಟನ್ ಇಡ್ಲಿ. ಅವನು ಇಡ್ಲಿ ತಿಂದಿಲ್ಲ, ಅವನು ಇಡ್ಲಿ ತಿಂದಿಲ್ಲವಾ? ಇಟ್ ಹ್ಯಾಸಂಟ್ ಈಟನ್ ಆರೆಂಜ್, ಅದು ಇಡ್ಲಿ ತಿಂದಿಲ್ಲ. ಹ್ಯಾಸಂಟ್ ಇಟ್ ಈಟನ್ ಆರೆಂಜ್, ಅದು ಇಡ್ಲಿ ತಿಂದಿಲ್ಲವಾ? ನೋಡಿ, ದೋಸೆ ತಗೊಂಡಿದ್ದೀವಿ ಪಾಸಿಟಿವ್ಗೆ. ಶಿ ಹ್ಯಾಸಂಟ್ ಈಟ್, ಶಿ ಹ್ಯಾಸ್ ಈಟನ್ ದೋಸಾ, ಹ್ಯಾಸ್ ಶಿ ಈಟನ್ ದೋಸಾ. ಇದಕ್ಕೆ ಈ ನಮ್ಮ ಮದರ್ ಟಂಗಲ್ಲಿ ನೋಡಿ, ಹಿ ಶಿ ಇಟ್ಟು ಐ ವಿ ಯು ದೇ ಎಲ್ಲದಕ್ಕೂ ನಾನು ತಿಂದಿಲ್ಲ, ನೀನು ತಿಂದಿಲ್ಲ, ಅವನು ತಿಂದಿಲ್ಲ, ಅವರು ತಿಂದಿಲ್ಲ, ಅದು ತಿಂದಿಲ್ಲ, ಎಲ್ಲ ಒಂದೇ ರೀತಿ ಇರುತ್ತೆ ಕ್ರಿಯಾಪದ. ಇಂಗ್ಲೀಷಲ್ಲಿ ಇದು ಬದಲಾವಣೆ ಆಗ್ತಿರ್ತದೆ ನೋಡಿ. ಬಿಗಿನಿಂಗಿಂದ ಐ ಆಮ್ ಎ ಸ್ಟೂಡೆಂಟ್ ಇಂದ ನೋಡಿ, ಐ ಆಮ್ ಎ ಸ್ಟೂಡೆಂಟ್, ಯು ಆರ್ ಎ ಸ್ಟೂಡೆಂಟ್, ಶಿ ಈಸ್ ಎ ಸ್ಟೂಡೆಂಟ್. ಅದು ಬಹಳ ಮೂಲ. ಅದು ಇಂಗ್ಲೀಷ್ ಹೇಗೆ ಅಂದರೆ ಪ್ರತಿ ಸಂದರ್ಭದಲ್ಲಿ ಪ್ರತಿ ಈ 3 ಜನ ವ್ಯಕ್ತಿಗಳು ಇವರೇ ಬೇರೆ ಗ್ರೂಪ್. ಇವರು ಒಂದು ಪಂಗಡ ಅಂತ ಇಟ್ಕೊಂಡ. ಯಾರ್ಯಾರು? ಶಿ ಹಿ ಇಟ್. ಈ ಐ ಒಂದೊಂದು ಸಾರಿ 2 ಕಡೆಗೂ ಸೇರ್ಕೊಂಡ್ಬಿಡುತ್ತೆ. ಜ್ಞಾಪನ ಇಟ್ಕೊಂಡ ನೋಡೋಣ. ಏಕೆಂದರೆ ಐಗೆ ವಾಸ್ ಬರುತ್ತೆ, ಆದರೆ ವಿ ಯು ಇವಕ್ಕೆ ಯಾವುದಕ್ಕೂ ವಾಸ್ ಬಂದಿಲ್ಲ. ಅದನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳೋಣ. ಈಗ ನೋಡಿ, ಈ ಈಟ್ ಬದಲಿಗೆ ಇನ್ಯಾವುದಾದ್ರು ಒಂದು ಕ್ರಿಯಾಪದ ತಗೊಳ್ಳೋಣ. ಅದು ಇನ್ಯಾವುದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ಇದನ್ನು ಆರೆಂಜ್ ಬದಲಿಗೆ ಇನ್ನೇನೋ ತಗೊಳ್ಳೋಣ. ಹೋಗೋದು, ಗೋ ಅನ್ನುವ ಕ್ರಿಯಾಪದವನ್ನು ತೆಗೆದುಕೊಳ್ಳೋಣ. ನೋಡಿ, ಗೋ ಗಾನ ಆಗುತ್ತೆ, ಮೊನ್ನೆ ಹೇಳಿದ್ದೇನೆ, ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಶಿ ಹ್ಯಾಸಂಟ್ ಗಾನ್ ಟು ಕೋಲಾರ್, ಆಕೆ ಕೋಲಾರ್ಗೆ ಹೋಗಿಲ್ಲ. ಯಾವ ಊರು ಬೇಕಾದ್ರೂ ಆಗ್ಬೋದು. ಶಿ ಹ್ಯಾಸಂಟ್ ಗಾನ್ ಟು ಡೆಲ್ಲಿ, ಅವಳು ದೆಹಲಿಗೆ ಹೋಗಿಲ್ಲ. ಹ್ಯಾಸಂಟ್ ಶಿ ಗಾನ್ ಟು ಡೆಲ್ಲಿ ಆರ್ ಡೆಲ್ಲಿ, ಶಿ ಹ್ಯಾಸಂಟ್ ಗಾನ್ ಟು ಡೆಲ್ಲಿ, ಹ್ಯಾಸಂಟ್ ಶಿ ಗಾನ್ ಟು ಡೆಲ್ಲಿ. ಅವಳು ಡೆಲ್ಲಿಗೆ ಹೋಗಿಲ್ಲ, ಅವಳು ಡೆಲ್ಲಿಗೆ ಹೋಗಿಲ್ಲವಾ? ಕನ್ನಡ ಸಾಮಾನ್ಯವಾಗಿ ದೆಹಲಿ ಅಂತಾರೆ, ಇಂಗ್ಲೀಷ್ನಲ್ಲಿ ಡೆಲ್ಲಿ ಅಂತಾರೆ. ನೋಡಿ, ಹಿ ಹ್ಯಾಸಂಟ್ ಗಾನ್ ಟು ಡೆಲ್ಲಿ, ಅವನು ದೆಹಲಿಗೆ ಹೋಗಿಲ್ಲ. ಹ್ಯಾಸಂಟ್ ಹಿ ಗಾನ್ ಟು ದೆಹಲಿ, ಅವನು ದೆಹಲಿಗೆ ಹೋಗಿಲ್ಲವಾ? ಇಟ್ ಹ್ಯಾಸಂಟ್ ಗಾನ್ ಟು ಡೆಲ್ಲಿ, ಅದು ದೆಹಲಿಗೆ ಹೋಗಿಲ್ಲ. ಹ್ಯಾಸಂಟ್ ಓಕೆ, ಹ್ಯಾಸಂಟ್ ಇಟ್ ಗಾನ್ ಟು ಡೆಲ್ಲಿ. ಅಲ್ಲಿ ಹಿ ಬದಲಿಗೆ ಇಟ್ ಬದಲಿಗೆ ಸಾರಿ ಇಟ್ ಆಗಬೇಕು. ನಾನು ಹೇಳುವಾಗ ಇಟ್ ಹೇಳಿದ್ದೇನೆ ನೋಡಿ. ಇಟ್ ಹ್ಯಾಸಂಟ್ ಗಾನ್ ಟು ಡೆಲ್ಲಿ, ಹ್ಯಾಸಂಟ್ ಇಟ್ ಗಾನ್ ಟು ಡೆಲ್ಲಿ. ಇಟ್ ಹ್ಯಾಸಂಟ್ ಈಟನ್ ಆರೆಂಜ್, ಹ್ಯಾಸಂಟ್ ಇಟ್ ಈಟನ್ ಆರೆಂಜ್. ಅದು ಆರೆಂಜ್ ತಿಂದಿಲ್ಲ, ಅದು ಆರೆಂಜ್ ತಿಂದಿಲ್ವಾ? ಅದು ದೆಹಲಿಗೆ ಹೋಗಿಲ್ಲ, ಅದು ದೆಹಲಿಗೆ ಹೋಗಿಲ್ಲವಾ? ನೋಡಿ, ಹಾಗೇನೆ ಟೇಕ್ ತಗೊಳ್ಳೋಣ. ನೋಡಿ, ಬುಕ್ಕು ಮಕ್ಕಳು ಇರ್ತಾರೆ ಮನೇಲಿ, ಕೇಳ್ತಾರೆ ಇಂಗ್ಲೀಷ್, ಅವರೆಲ್ಲ ಇಂಗ್ಲೀಷ್ ಮಾತಾಡ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ಅಮ್ಮನಿಗೆ ತಮ್ಮ ಕಂಪ್ಲೇಂಟ್ ಮಾಡ್ತಾನೆ, ತಂಗಿ ಬುಕ್ ಎತ್ಕೊಂಡ್ಬಿಟ್ಟಿದ್ದಾಳೆ ನಂದು ಅಂತ ಅಣ್ಣ ಕಂಪ್ಲೇಂಟ್ ಮಾಡ್ತಾನೆ, ಅಥವಾ ತಂಗಿಗೆ ಅಣ್ಣ ಕಂಪ್ಲೇಂಟ್ ಮಾಡ್ತಾನೆ, ಅಥವಾ ತಮ್ಮ ಕಂಪ್ಲೇಂಟ್ ಮಾಡ್ತಾನೆ, ಬುಕ್ ತಗೊಂಡಿದ್ದಾಳೆ, ನನ್ನ ಬುಕ್ ತಗೊಂಡಿದ್ದಾಳೆ ಅಂತ. ಆವಾಗ ಅಮ್ಮ ಹೇಳ್ತಾರೆ,
ಶಿ ಹ್ಯಾಸಂಟ್ ಟೇಕನ್ ಯುವರ್ ಬುಕ್. ಆಕೆ ನಿನ್ನ ಬುಕ್ ತಗೊಂಡಿಲ್ಲ. ಹ್ಯಾಸಂಟ್ ಶಿ ಟೇಕನ್ ಮೈ ಬುಕ್. ಅವಳು ನನ್ನ ಬುಕ್ ತಗೊಂಡಿಲ್ಲ. ನೋಡಿ ಇಲ್ಲಿ ಯುವರ್ ಅಂಡ್ ಮೈ ಬರ್ತದೆ. ಅಮ್ಮ ಹೇಳ್ತಿದ್ದಾರೆ, ಜ್ಞಾಪಕ ಇಟ್ಕೊಳ್ಳಿ ಇದರ ದಯವಿಟ್ಟು. ಶಿ ಹ್ಯಾಸಂಟ್ ಟೇಕನ್ ಯುವರ್ ಬುಕ್. ಏ ಮಗು, ನಿನ್ನ ಬುಕ್ಕ ನಿನ್ನ ತಂಗಿ ತಗೊಂಡಿಲ್ಲ. ಹ್ಯಾಸಂಟ್ ಶಿ ಟೇಕನ್ ಮೈ ಬುಕ್. ಅವಳು ನನ್ನ ಪುಸ್ತಕವನ್ನು ತೆಗೆದುಕೊಂಡಿಲ್ಲವಾ. ನೋಡಿ, ಅಕಸ್ಮಾತ್ ತಂಗಿ ಅಥವಾ ಅಕ್ಕ ಕಂಪ್ಲೇಂಟ್ ಮಾಡಿದಾಗ ಅವಾಗ ಅಮ್ಮ ಹೇಳ್ತಾರೆ, ಹಿ ಹ್ಯಾಸಂಟ್ ಟೇಕನ್ ಯುವರ್ ಬುಕ್. ನಿನ್ನ ತಮ್ಮ ಅಥವಾ ನಿನ್ನ ಅಣ್ಣ ನಿನ್ನ ಪುಸ್ತಕವನ್ನು ತೆಗೆದುಕೊಂಡಿಲ್ಲ. ಹ್ಯಾಸಂಟ್ ಹಿ ಟೇಕನ್ ಮೈ ಬುಕ್. ಅವನು ನನ್ನ ಪುಸ್ತಕವನ್ನು ತೆಗೆದುಕೊಂಡಿಲ್ಲವಾ. ನೋಡಿ, ಹಿ ಹ್ಯಾಸಂಟ್ ಟೇಕನ್ ಯುವರ್ ಬುಕ್. ಹ್ಯಾಸಂಟ್ ಹಿ ಟೇಕನ್ ಮೈ ಬುಕ್. ಅವನು ನನ್ನ ಪುಸ್ತಕವನ್ನು ತೆಗೆದುಕೊಂಡಿಲ್ಲವಾ. ಇದಕ್ಕೆ ಸಾಮಾನ್ಯವಾಗಿ ಇದು ಅನಿಮಲ್ ಆದ್ರಿಂದ ಇದು ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟಿರ್ತದೆ. ಜ್ಞಾಪಕ ಇಟ್ಕೊಂಬಿಡಿ. ಆವಾಗ ನೋಡಿ, ಅಮ್ಮ ಹೇಳ್ತಾರೆ, ಅಮ್ಮ ನನ್ನ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟಿದೆ, ಬೆಕ್ಕು ಅಥವಾ ನಾಯಿ ಎಳ್ಕೊಂಡು ಹೋಗ್ಬಿಟ್ಟಿದೆ, ನಾಯಿ ಮರಿ. ನೋಡಿ, ಅಮ್ಮ ಹೇಳ್ತಾರೆ, ಇಟ್ ಹ್ಯಾಸಂಟ್ ಟೇಕನ್ ಯುವರ್ ಬ್ಯಾಗ್. ಅದು ನಿನ್ನ ಬ್ಯಾಗ್ ಎತ್ಕೊಂಡು ಹೋಗಿಲ್ಲ. ಆವಾಗ ಆ ಹುಡುಗ ಕೇಳ್ತಾನೆ, ಹ್ಯಾಸಂಟ್ ಇಟ್ ಟೇಕನ್ ಮೈ ಬ್ಯಾಗ್. ಇಟ್ ಹ್ಯಾಸಂಟ್ ಟೇಕನ್ ಯುವರ್ ಬ್ಯಾಗ್. ಹ್ಯಾಸಂಟ್ ಇಟ್ ಟೇಕನ್ ಮೈ ಬ್ಯಾಗ್. ಅದು ನಿನ್ನ ಬ್ಯಾಗ್ ತಗೊಂಡಿಲ್ಲ, ಅದು ನನ್ನ ಬ್ಯಾಗ್ ತೆಗೆದುಕೊಂಡಿಲ್ವಾ. ಯಾವುದೇ ಒಂದು ವರ್ಕ್ ನೋಡಿ ಜ್ಞಾಪಕ ಇಟ್ಕೋಬೇಕು. ಹ್ಯಾಸ್, ಶಿ, ಹಿ, ಇಟ್, ಅವನು, ಅವಳು, ಅವಳು, ಅವನು, ಅದು, ಅದು, ಇದು ಯಾವ್ದು ಬೇಕಾದ್ರೂ ಆಗ್ಬೋದು. ಇಲ್ಲಿ ಹೇಗೆ ಬದಲಾವಣೆ ಆಗ್ತದೆ ನೋಡಿ. ಮದರ್ ಟಂಗಲ್ಲಿ ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ನಲ್ಲಿ ಎಲ್ಲದಕ್ಕೂ ಇಲ್ಲ, ನನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ಅವಳಿಗೆ ಗೊತ್ತಿಲ್ಲ, ನನಗೆ ಕಾಫಿ ಇಷ್ಟ ಇಲ್ಲ, ಅವನಿಗೆ ಕಾಫಿ ಇಷ್ಟ ಇಲ್ಲ, ಒಂದೇ ರೀತಿ ಇರುತ್ತೆ. ಬಟ್ ಇಂಗ್ಲೀಷ್ನಲ್ಲಿ ಅಲ್ಲಿ ಡೂ, ಡಸ್ ಬಂತು, ಡೋಂಟ್ ಬಂತು, ಡಸಂಟ್ ಬಂತು. ಆ ನಿಯಮ ಇಲ್ಲಿ ಬರ್ತದೆ. ಇದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೇವೆ. ಈಗ ತಾನೇ ಕ್ರಿಯೆ ಮುಗಿದಿದೆ. ಇದು ಆಯ್ತಾ, ಈಗ ತಾನೇ ಮುಗಿದಿದೆ. ನಾವು ಅಲ್ಲಿಂದ ಹೋಗಿಲ್ಲ. ಅಲ್ಲಿಂದ ಹೋದರೆ ನಾವು ಹ್ಯಾಸಂಟ್ ಹಾಕೋಕ್ಕಾಗಲ್ಲ. ಜ್ಞಾಪಕ ಇಟ್ಬೇಕು. ಅಲ್ಲಿದ್ದಾಗ ಪ್ರಸ್ತುತ ನೋಡಿ, ನಿಮಗೆ ಕಾಲ್ ಬರ್ತದೆ, ದ ಪರ್ಸನ್ ಯು ಹ್ಯಾವ್ ಟ್ರೈಡ್ ಟು ಕಾಂಟ್ಯಾಕ್ಟ್ ಈಸ್ ನಾಟ್ ರಿಸೀವಿಂಗ್ ಯುವರ್ ಫೋನ್ ಕಾಲ್ ಅಂತ ಬರ್ತದೆ. ಜ್ಞಾಪಕ ಇಟ್ಕೊಳ್ಳಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದು. ಟೇಕನ್ನು, ಈಟನ್ನು, ರಿಟರ್ನು ಇದು ನೆಗೆಟಿವ್ ಬಂದಿದೆ. ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಶಿ ಹ್ಯಾಸಂಟ್ ಈಟನ್ ಆರೆಂಜ್. ಆಕೆ ಆರೆಂಜ್ ತಿಂದಿಲ್ಲ. ಹ್ಯಾಸಂಟ್ ಶಿ ಈಟನ್ ಆರೆಂಜ್. ಆಕೆ ಆರೆಂಜ್ ತಿಂದಿಲ್ವಾ. ಅವಳು ಕಿತ್ತಳೆ ಹಣ್ಣು ತಿಂದಿಲ್ಲ. ಅವಳು ಕಿತ್ತಳೆ ಹಣ್ಣು ತಿಂದಿಲ್ಲವಾ. ಹಿ ಹ್ಯಾಸಂಟ್ ಈಟನ್ ಆರೆಂಜ್. ಅವನು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ. ಹ್ಯಾಸಂಟ್ ಹಿ ಈಟನ್ ಆರೆಂಜ್. ಅವನು ಕಿತ್ತಳೆ ಹಣ್ಣನ್ನು ತಿಂದಿಲ್ಲವಾ. ಇಟ್ ಹ್ಯಾಸಂಟ್ ಈಟನ್ ಆರೆಂಜ್. ಅದು ಕಿತ್ತಳೆ ಹಣ್ಣನ್ನು ತಿಂದಿಲ್ಲ. ಹ್ಯಾಸಂಟ್ ಇಟ್ ಈಟನ್ ಆರೆಂಜ್. ಅದು ಕಿತ್ತಳೆ ಹಣ್ಣು ತಿಂದಿಲ್ಲವಾ. ಅದು ಮ್ಯಾಂಗೋ ತಿಂದಿದೆ. ಅವಳು ಮ್ಯಾಂಗೋ ತಿಂದಾಳೆ. ಅದು ಮೊನ್ನೆ ಕ್ಲಾಸಲ್ಲಿ ಮಾಡಿದ್ದೇವೆ. ಇದು ನೆಗೆಟಿವ್. ಇದು ಈ ಹ್ಯಾಸಂಟ್ ಎಲ್ಲೆಲ್ಲಿ ಹಾಕಬಹುದು ನೋಡಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಹೇಳ್ತಾರೆ. ಇವರೆಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರೇ. ಶಿ, ಹಿ, ಇಟ್, ಫಾದರ್, ಮದರ್. ನೋಡಿ, ಈಗ ಅಕಸ್ಮಾತ್ ಫಾದರ್ ಇದ್ದರೆ ನೋಡಿ, ಮದರ್ ಈಗ ನೋಡಿ, ಮೈ ಮದರ್ ಹ್ಯಾಸಂಟ್ ಗಾನ್ ಟು ಬ್ಯಾಂಗ್ಳೂರ್. ಮೈ ಮದರ್ ಹ್ಯಾಸ್ ಗಾನ್ ಟು ಬ್ಯಾಂಗ್ಳೂರ್. ಮೈಸೂರು ನೋಡಿ, ಮೈ ಮದರ್ ಹ್ಯಾಸಂಟ್ ಗಾನ್ ಟು ಬ್ಯಾಂಗ್ಳೂರ್. ಮೈ ಮದರ್ ಹ್ಯಾಸ್ ಗಾನ್ ಟು ಬೆಂಗಳೂರು. ಮೈ ಫಾದರ್ ಹ್ಯಾಸಂಟ್ ಗಾನ್ ಟು ಬ್ಯಾಂಗ್ಳೂರ್. ಮೈ ಫಾದರ್ ಹ್ಯಾಸ್ ಗಾನ್ ಟು ಮೈಸೂರು. ನೋಡಿ ಹೇಗಿದೆ. ಅಮ್ಮ ಬೆಂಗಳೂರು ಹೋಗಿಲ್ಲ, ಮೈಸೂರು ಹೋಗಿದ್ದಾರೆ. ಅಪ್ಪ ಬೆಂಗಳೂರು ಹೋಗಿಲ್ಲ, ಮೈಸೂರು ಹೋಗಿದ್ದಾರೆ. ಇಟ್ ಹ್ಯಾಸಂಟ್ ಗಾನ್ ಟು ಬ್ಯಾಂಗ್ಳೂರ್. ಬೇಕು ಅಪ್ಪ ಅಮ್ಮನ ಜೊತೆ. ಅದು ಬೆಂಗಳೂರು ಹೋಗಿಲ್ಲ. ಹ್ಯಾಸಂಟ್ ಇಟ್ ಗಾನ್ ಟು ಬ್ಯಾಂಗ್ಳೂರ್. ಅದು ಬೆಂಗಳೂರು ಹೋಗಿಲ್ವಾ. ಇಟ್ ಹ್ಯಾಸ್ ಗಾನ್ ಟು ಮೈಸೂರು. ಹ್ಯಾಸ್ ಇಟ್ ಗಾನ್ ಟು ಮೈಸೂರು. ಹ್ಯಾಸು ನಾವು ಹಿಂದಿನ ತರಗತಿಯಲ್ಲಿ ಮಾಡ್ಕೊಂಡಿದ್ದೇವೆ. ದಯವಿಟ್ಟು ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಮುಂದೆ ಹೆಲ್ಪ್ ಆಗ್ತದೆ. ಈ ನಿಯಮ ಗೊತ್ತಿದ್ರೆ ನಮಗೆ ತುಂಬ ದೊಡ್ಡ ದೊಡ್ಡ ಸೆಂಟೆನ್ಸು, ದೊಡ್ಡ ವಾಕ್ಯ, ಕಾನ್ವರ್ಜೇಷನ್ಗೆಲ್ಲ ಹೆಲ್ಪ್ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.